ಚತ್ತಾರೆ ಲೋಗುತ್ತಮ, ಅರಿಹಂತ ಲೋಗುತ್ತಮ, ಸಿದ್ಧ ಲೋಗುತ್ತಮ, ಸಾಹೋ ಲೋಗುತ್ತಮ, ಕೇವಲಿ ಪಣ್ಣತ್ತೋ ಧಮ್ಮೋ ಲೋಗುತ್ತಮ. ಅದಕ್ಕೆ ಉತ್ತಮತೆಗೆ ಹೋದ್ರೆ ಉತ್ತಮ ಗುಣ ಬರ್ತಾವ ನಮಗೆ, ಹೌದಿಲ್ಲ? ಆ ಗುಣಗಳನ್ನ ಪೂಜೆ ಮಾಡೋದೇ ಸಿದ್ಧಚಕ್ರ ಆರಾಧನಾ ಮುಖ್ಯ ಉದ್ದೇಶ ಇದೆ. ಯಾರು ಮಂಗಲ ಸ್ವರೂಪಿಗಳದಾರಂದ್ರೆ ಯಾರು 8 ಕರ್ಮವನ್ನ ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕಿದ್ದಾರೆ, ಯಾರು ತನ್ನ ಆತ್ಮನ ಸುಖದಲ್ಲಿ ಲೀನರಿದ್ದಾರೆ, ಯಾರು ಹುಟ್ಟು ಸಾವು ಮುಪ್ಪುಗಳನ್ನು ಜಯಿಸಿದ್ದಾರೆ, ಜನ್ಮಜರ ಮೃತ್ಯುವನ್ನು ಯಾರು ಗೆದ್ದಿದ್ದಾರೆ, ಯಾರು ಅಜರಾಮರವಾಗಿದ್ದಾರೆ, ಯಾರು 8ನೇ ಭೂಮಿಯಾದಂತ ಈಶನ್ ಪ್ರಾಪಾರ ಅನ್ನುವಂತ ಸಿದ್ಧಾಲಯದಲ್ಲಿ ಇದ್ದಾರೆ, ಅವರೇ ನಿಜವಾದಂತ ಉತ್ತಮರಿದ್ದಾರೆ. ಅವರಿಗೆ ನಾವು ಶರಣ ಹೋಗಬೇಕು. ಜಗತ್ತಿನಲ್ಲಿ ಬೇರೆ ಯಾರು ಉತ್ತಮರಿಲ್ಲ. ಗೊತ್ತೇ ಬಹಳ ಉತ್ತಮದಾರ ಬಹಳ ಪ್ರೀತಿ ಮಾಡಕ್ ಹೋದ್ರೆ ಯಾವಾಗ ಕೀಲಿ ಕೈಕೊಂಡದ್ ಗೊತ್ತಿಲ್ಲ. ನೀವೆಲ್ಲ ನನಗೆ ಗೆಳತಿ ಬಹಳ ಪ್ರೀತಿದಾಗ್ತೀರಿ, ಎಲ್ಲ ಮುಂದೆ ಅವ್ರ ಮುಂದೆ ಹೇಳಿರ್ತೀರಿ. ಯಾವಾಗ ನಿಮ್ದು ಅವ್ರದ್ದು ಕೀಲಿಕಾಯಿ ತಟ್ಟು ಅದು 20 ಮನೆಗೆ ಹೋಗಿರ್ಬೇಕು. 2G 3G 5G 10G ಆಗಿರ್ತದಲ್ಲ. ಅದಕ್ಕೆ ಹೇಳ್ತಾರೆ, ನಾವೇನು ಜನನಿತ್ಯ ಜೀವನ ತಪ್ಪುಗಳನ್ನು ಮಾಡ್ತೇವೆ, ಪ್ರಮಾದಗಳನ್ನು ಮಾಡ್ತೇವೆ, ಕಷಾಯಗಳನ್ನು ಮಾಡ್ತೇವೆ, ದೋಷಗಳನ್ನು ಮಾಡ್ತೇವೆ, ಯಾರ ಮುಂದೆ ಹೇಳಬೇಡ್ರಿ, ಸಾಕ್ಷಾತ್ 3 ಲೋಕ ಭಗವಂತನ ಮುಂದೆ ಹೇಳ್ರಿ. ಅಂದ್ರ ಯಾರಿಗೂ ಹೇಳೋದಿಲ್ಲ, ಭಗವಂತ ನಮ್ಮನ್ನು ಕ್ಷಮಾ ಮಾಡ್ತಾರೆ. ನಾವೇನ್ ಮಾಡ್ತೇವೆ ಎಲ್ಲ ಗೊತ್ತಾಗ್ತೈತಿ. ಅಂತ ಗುಣ ಅವನಲ್ಲಿ ಇದೆ. ಯಾವ ಗುಣ ಇದೆ? ಸರ್ವಜ್ಞತ್ವ ಗುಣ ಇದೆ. 3 ಲೋಕದಲ್ಲಿಯ ಸಮಸ್ತ ವಸ್ತುವಿನ, ಚರಾಚರ ವಸ್ತುವಿನ ಯುಗಪತ್ ಆ ವಸ್ತುವಿನ ಸಂಪೂರ್ಣ ಜ್ಞಾನವನ್ನು ತಿಳ್ಕೊಳ್ಳುವಂತ ಶಕ್ತಿ ಆ ಕೇವಲ ಜ್ಞಾನದಲ್ಲಿದೆ. ಅದಕ್ಕಾಗಿ ನಾವೇನೋ ನಮ್ ಯಾರು ನೋಡಂಗಿಲ್ಲ ಅಂತ ನಾವೇನ್ ಬೇಕಾದ ಮಾಡಿದೀವಿ ಅಂದ್ರ ಮೇಲೊಬ್ಬ ಹೇಳ್ತಿರಲ್ಲ ನೀವು, ಮಂದಿ ನೋಡ್ಲಿಕ್ಕೆ ಬಿಡಬಾರೆ, ಭಗವಂತ ಮಾತ್ರ ಯಾವಾಗಲೂ ನೋಡ್ತಿರ್ತಾನೆ. ಅದನ್ನ ಯಾವ ರೂಪದಲ್ಲಿ ನಮ್ಗೆ ಕೊಡ್ತಾನ? ಒಳ್ಳೆಯದನ್ನು ಮಾಡ್ತಿದ್ವು ಅಂದ್ರ ಪುಣ್ಯ ರೂಪದಾಗ ನಿಮ್ಗೆ ಸಂಪತ್ತಿ ಕೊಡ್ತಾನ, ಐಶ್ವರ್ಯ ಕೊಡ್ತಾನ, ಒಳ್ಳೆ ಹೆಂಡ್ರು ಕೊಡ್ತಾನ, ಒಳ್ಳೆ ಮಕ್ಕಳು ಕೊಡ್ತಾನ, ಒಳ್ಳೆ ವೈಭವ ಕೊಡ್ತಾನ. ಇದು ನಾವು ಮಾಡುವಂತ ಒಳ್ಳೆಯ ಶುಭ ಪುಣ್ಯದಿಂದ. ಅದೇ ಯಾರು ನೋಡಂಗಿಲ್ಲ ಕೆಟ್ಟದ್ದು ಮಾಡಿದೀವಂದ್ರ ಪಾಪ ಉದಯಾಗಿ ರೋಗ, ಬಡತನ, ದರಿದ್ರತೆ, ಅನಾನುಕೂಲಗಳು ಇವೆಲ್ಲ ನಮ್ಗೆ ಸಿಗ್ತಾವ. ಗೊತ್ತಿಲ್ಲ. ಅದಕ್ಕೆ ಯಾರು ಉತ್ತಮ ಗುಣಗಳನ್ನ ಆರಾಧನೆ ಮಾಡ್ತಾರೆ, ಯಾರು ಉತ್ತಮರನ್ನ ಪೂಜಾ ಮಾಡ್ತಾರೆ, ಯಾರು ಉತ್ತಮರಿಗೆ ಶರಣ ಹೋಗ್ತಾರೆ, ಅವರೇ ಸಮ್ಯಕ್ತವನ್ನ ಧಾರಣೆ ಮಾಡ್ತಾರೆ. ಅದಕ್ಕಾಗಿ ಪೂಜೆ ಮಾಡ್ತಿದ್ದೆ ಬಂಧುಗಳೇ. ಅದಕ್ಕಾಗಿ ಅರ್ಘ್ಯ ಬೆಳಗುವಾಗ ಏನು ಬೆಳಗ್ತಾ ಇದ್ದಾರೆ? ಸೂರಿ ಮಂಗಲ ಶರಣಾಯ ನಮಃ, ಸೂರಿ ಪವಿತ್ರ ಮಂಗಲ ಶರಣಾಯ ನಮಃ ಅಂದ್ರೆ ನಾವು ಯಾರಲ್ಲಿ ಉತ್ತಮ ಗುಣ ಅದಾವ ಅವರಿಗೆ ಶರಣ ಹೋಗುತ್ತೆ. ಯಾಕಂದ್ರೆ 8 ಅಂಗದಲ್ಲಿ ಶ್ರೇಷ್ಠ ಅಂಗ ಯಾವ್ದಂದ್ರ ಮಸ್ತಕ. ಶರೀರದಲ್ಲಿ ಎಲ್ಲ 8 ಅಂಗದಲ್ಲಿ ಅಷ್ಟಾಂಗ ನಮಸ್ಕಾರ ಅಂತೀವಿ ನಾವು. ನಮ್ಮ 8 ಅಂಗಗಳಲ್ಲಿ ಅತಿ ಶ್ರೇಷ್ಠವಾದಂತ ಅಂಗ ಯಾವ್ದಂದ್ರ ಮಸ್ತಕ. ಅದನ್ನ ಎಲ್ಲಿ ಬೇಕಾದ್ರೂ ಹೋಗಿ ಹಚ್ಚಿ ಬರಕ್ ಹೋಗ್ಬಾರ್ದು ಅಂತ ಶಾಸ್ತ್ರದ. ಯಾರಲ್ಲಿ ಹಚ್ಚಿ ಬರ್ಬೇಕಂದ್ರ ಯಾರಲ್ಲಿ ಉತ್ತಮ ಗುಣಗಳಿವೆ, ಯಾರು ಮಂಗಲ ಸ್ವರೂಪಗಳಿದ್ದಾರೆ, ಯಾರು ಜಗತ್ತಿನಲ್ಲಿ ಶ್ರೇಷ್ಠವಾದ ಗುಣಗಳನ್ನು ಧಾರಣೆ ಮಾಡಿದ್ದಾರೆ, ಅವರಿಗೆ ಮಾತ್ರ ನಿನ್ನ ಶಿರವನ್ನು ಹೋಗಿ ಅಲ್ಲಿ ದರ್ಶನ ಮಾಡು. ಆ ದರ್ಶನದಿಂದ ನಿನ್ನ ದರ್ಶನಂ ದೇವದೇವಶ್ಯ, ದರ್ಶನಂ ಪಾಪನಾಶನಂ, ದರ್ಶನಂ ಸ್ವರ್ಗ ಸೋಪಾನಂ, ದರ್ಶನಂ ಮೋಕ್ಷ ಸಾಧನಂ, ದರ್ಶನೇನ ಜಿನೇಂದ್ರಾಣಾಂ ಸಾಧುನಾಂ ವಂದನೇನ ಚ ನಚಿರಂ ತಿಷ್ಟತೆ ಪಾಪಂ ಛಿದ್ರಹಸ್ತೆ ಯಥೋದ. ಇಲ್ಲಿ ಬಂದ್ರೆ ಮಾತ್ರ ಇಂಥದೆಲ್ಲ ನಮಗೆ ಸಿಗುತ್ತದೆ. ಬೇರೆ ಹೊರಗಡೆ ನೀವು ಹೋಗ್ತೀರಿ, ಆ ದೇವ್ರು ಕಾಡ್ತೈತಿ, ಈ ದೇವ್ರು ಕಾಡ್ತೈತಿ, ಆ ದೇವ್ರು ಅದನ್ನ ಬೇಡ್ತತಿ, ಈ ದೇವ್ರು ಇದನ್ನ ಬೇಡ್ತತಿ. ಯಾವ ದೇವ್ರು ಏನೂ ಬೇಡಂಗಿಲ್ಲ. ಗೊತ್ತಿರ್ಲಿ, ಕಾಡಾವ ಬೇಡಾವ ಇದ್ದಂದ್ರೆ ದೇವ್ರು ಅನ್ಸೋಳಿಕ್ಕೆ ಸಾಧ್ಯವಿಲ್ಲ. ದೇವ್ರಂದ್ರೆ ಬೇಡ್ತಿದ್ದಾನೆ ಮತ್ತ ನಮಗಿಂತ ಏನು ಬಹಳ ಕಡಿಮೆ ಆಗ್ಲಿಲ್ಲ ನಮ್ಮ ಹೌದು. ನಾವು ಬೇಡ್ತೀವಿಲ್ಲ, ಮನುಷ್ಯರೆಲ್ಲ ಬೇಡ್ತೀವಿ ನಾವು, ಅದು ಬೇಕು ಇದು ಬೇಕು ಅಂತ ಹೇಳಿ. ಅದಕ್ಕೆ ಏನೂ ಬೇಡಲಾರ್ದಂಗ ಅಜರಾಮರವಾಗಿದ್ದು ಎಲ್ಲ ಜೀವಿಗಳಿಗೆ ಸುಖ ಯಾರು ಬಯಸ್ತಾರಂದ್ರೆ ಆ ಅರಿಹಂತ ಸಿದ್ಧ ಪ್ರಭುಗಳು ಬಯಸ್ತಾರೆ. ಅವ್ರ ಚರಣಕ್ಕೆ ನಾವೆಲ್ಲ ಬಂದಿವಿ ಅಂದಾಗ ಮಾತ್ರ ಇಲ್ಲಿ ಆನಂದ ಉತ್ಸವ. ಮನಸ್ಸು ನಿರ್ಮಲ ಆಗ್ತದೆ. ಇಲ್ಲಿ ಬಂದ ನಂತರ ಮನಸ್ಸು ಆನಂದ ಆಗ್ತದೆ, ಮನಸ್ಸು ತುಂಬಿ ಬರುತ್ತದೆ. ಯಾಕಂದ್ರೆ ಇಲ್ಲಿರುವಂತಹ ಭಗವಂತನ ಅತಿಶಯದಿಂದ ಇದೆಲ್ಲ ನಮ್ಮ ಕಣ್ಣು ಮುಂದೆ ಬರುತ್ತದೆ. ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯ ಆಯ್ಕ ಚಂದ್ರಮತಿ ಮಾತಾಜಿಯವರು ನಾವೆಲ್ಲರೂ ಸ್ಮರಣೆ ಮಾಡಬೇಕು. ಅದರ ಜೊತೆಯಲ್ಲಿ
ರಬಕವಿ ಎಲ್ಲ ಶ್ರಾವಕರು ಕೂಡಿಕೊಂಡು ಈ ಒಂದು ಸಣ್ಣ ಸಮಾಜ ಇದ್ರೂ ಸಹಿತ ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು, ಧರ್ಮಕ್ಕೆ ಏನಾದ್ರೂ ಕೊಡ್ಬೇಕಂತ ಹೇಳಿ ಆ ಸಮಾಜದವರು ಮತ್ತು ನಮ್ಮ ಹಜಾರೆ ಪರಿವಾರದವರು ಎಲ್ಲರೂ ಸೇರಿಕೊಂಡು ಈ ಒಂದು ಸುಂದರವಾದ ಸಿದ್ಧಚಕ್ರ ಆರಾಧನೆ ಏನು ಮಾಡಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ನಾವೆಲ್ಲ ಅಭಿನಂದನೆ ಸಲ್ಲಿಸೋಣ.